ಇನ್ನೊಂದ್ಸತಿ ನೋಡೋಣ ವೀಕ್ಷಕರೇ. ಬೆಂಗಳೂರಿನಲ್ಲಿ ಮನೆ ಲೀಸ್ಗೆ ಪಡೆಯೋಕ್ಕೂ ಮುನ್ನ ಎಚ್ಚರ. ಯಾಕಂದ್ರೆ ಲೀಸ್ಗೆ ಕೊಡಿಸ್ತೀವಿ ಅಂತ ಹೇಳಿ 50ಕ್ಕೂ ಹೆಚ್ಚು ಕುಟುಂಬಗಳಿಗೆ ದೋಖಾ ಎಸಗಿರ್ತಕ್ಕಂಥ ಮಾಹಿತಿ ಬೆಳಕಿಗೆ ಬಂದಿದೆ. ಒಂದು ಕಂಪ್ನಿ, ಖಾಸಗಿ ಕಂಪ್ನಿನ ಮಾಡಿಕೊಂಡು ವೆಬ್ಸೈಟ್ ಮುಖಾಂತರ, ಬ್ರೋಕರ್ ಕಂಪ್ನಿನ ಮಾಡಿಕೊಂಡು ವೆಬ್ಸೈಟ್ ಮುಖಾಂತರ ಜನರಿಗೆ ಟೋಪಿ ಹಾಕಿರ್ತಕ್ಕಂಥದ್ದು. ಮನೆ ಲೀಸ್ಗೆ ಪಡಿತಾ ಇದ್ರೆ ನೀವೇನಾದರೂ ಬಹಳ ಎಚ್ಚರಿಕೆ ಇರಬೇಕು. ನಾನೇ ಮಾಲೀಕ ಅಂತ ಹೇಳ್ಕೊಂಡು ಡಾಕ್ಯುಮೆಂಟ್ಸನ್ನು ಕೊಟ್ಟು ಮೋಸನು ಮಾಡುವಂಥ ಜನ ಸಾಕಷ್ಟು ಜನ ಇದ್ದಾರೆ. ಅದರಲ್ಲೂ ಈ ಆ್ಯಪ್ನಲ್ಲಿ ಬಂದಿದ್ದಂತಹ ಬ್ರೋಕರ್ ಕಂಪನಿಯೊಂದು ಅಂಥದ್ದೊಂದು ಕೆಲಸ ಮಾಡಿರುವಂಥ ಘಟನೆ ಬೆಳಕಿಗೆ ಬಂದಿದೆ. ಅಮಾಯಕರ ಬಳಿ ಕೋಟಿ ಲೂಟಿ, ಅಂದರೆ ಅಷ್ಟು ಜನರ ಹತ್ರ ಒಂದು 50 ಜನಕ್ಕೆ ಮೋಸ ಮಾಡಿರುವಂಥದ್ದು ಕೇಳಿ ಬರ್ತಾ ಇದೆ. ಮನೆ ಚೆನ್ನಾಗಿದೆ ಅಂತ ಲಕ್ಷ ಕೊಟ್ಟು ಲೀಸ್ಗೆ ಕೊಟ್ಟವರಿಗೆ ಪಂಗನಾಮ. ಟ್ಯಾಂಜನೇಟ್ ರಿಯಾಲಿಟಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪನಿ. ಈ ಕಂಪನಿ ಹೆಸರು ಸೈಯದ್ ಅಹಮದ್ ಹುಸೇನ್ ಖಲೀಲ್ ಅಹಮದ್ ಅನ್ನುವಂಥ ವ್ಯಕ್ತಿಗಳು. ಇವ್ರ ವಿರುದ್ಧ ಇದೀಗ FIR ಆಗಿದೆ. ವಂಚಕರ ವಿರುದ್ಧ 6ಕ್ಕೂ ಹೆಚ್ಚು ಠಾಣೆಗಳಲ್ಲಿ FIR ದಾಖಲಾಗಿದೆ. ರಾಮಮೂರ್ತಿ ನಗರ, RT ನಗರ, ದೇವನಹಳ್ಳಿ, ರಾಜಾನುಕುಂಟೆ, ಸಂಪಗೆಹಳ್ಳಿ, ಕೊತ್ತನೂರು ಠಾಣೆಗಳಲ್ಲಿ FIR ದಾಖಲಾಗಿದೆ. ಇವ್ರದ್ದೇ ಮನೆ ಅನ್ನೋ ಹಾಗೆ ಮನೆ ಡಾಕ್ಯುಮೆಂಟ್ನೆಲ್ಲ ಇಟ್ಕೊಂಡು ಇವರು ಲೀಸಿಗೆ ಕೊಡ್ತಾ ಇದ್ದೀವಿ ಅಥವಾ ಲೀಸಿಗೆ ತಗೊಳ್ತಾ ಇದ್ದೀವಿ ಅಂತ ಇಬ್ಬರಿಗೂ ಮೋಸ ಮಾಡಿರ್ತಕ್ಕಂಥದ್ದು. ಮನೆ ಓನರ್ಗಳಿಗೂ ಮೋಸ, ಅಲ್ಲಿ ಬಾಡಿಗೆಗೆ ಬಂದವರಿಗೂ ಮೋಸ. ಪರಮೇಶ್ವರನ್ ಅಂತ. ಯಾವ ತರ ಚೀಟಿಂಗ್ ಮಾಡಿದ್ದಾರೆ ಸರ್ ಅವರು ನಮ್ಮ ಮನೆಗೆ ಬಂದ್ಬಿಟ್ಟು ನಾವು ಮನೆ ಲೀಸ್ಗೆ ಕೊಡ್ತಾ ಇದ್ದೀವಿ, ನಾವು ಈ ಥರ ನೋ ಬ್ರೋಕರ್ ಆ್ಯಪ್ನಲ್ಲಿ ನಾವು ಮನೆಗಳು ಹುಡುಕ್ತಾ ಇದ್ದೀವಿ, ನಮಗೆ ಮನೆ ಬೇಕು ಅಂದ್ಬಿಟ್ಟು. ಆವಾಗ ಬಂದುಬಿಟ್ಟು ನಮ್ಮ ಹತ್ರ ಮನೆಗಳು ಇದೆ, ನಾವು ಲೀಸ್ಗೆ ಕೊಡ್ತೀವಿ ಅಂದ್ಬಿಟ್ಟು. ನೀವು ಹೆಂಗೆ ಕೊಡ್ತೀರಾ, ನಿಮ್ಮ ಮನೇನ ಸ್ವಂತ ಮನೇನ ಅಂತ ಕೇಳಿದ್ರೆ ನಮ್ಮದಲ್ಲ, ನಮಗೂ ಓನರ್ಸ್ಗೂ ಅಗ್ರಿಮೆಂಟ್ ಇದೆ, ಎಲ್ಲ ಅಗ್ರಿಮೆಂಟ್ ಎಲ್ಲ ತೋರಿಸ್ಬಿಟ್ಟು ನಮ್ಮ ಹತ್ರ ಲೀಸ್ ತಗೊಂಡು ಅವ್ರಿಗೆ ನಾವು ಬಾಡಿಗೆ ಕೊಡ್ತೀವಿ. ನಮ್ಮದು ಕಂಪನಿ ದೊಡ್ಡ ಕಂಪನಿ, ನಾವು ತುಂಬ ವರ್ಷದಿಂದ ನಡೆಸ್ತಾ ಇರೋದು, ತುಂಬ ಮನೆಗಳು ಕೊಟ್ಟಿದ್ದೀವಿ ಎಲ್ಲ ಏರಿಯಾಗಳಿಗೂ, ನಿಮ್ಗೇನೂ ಇಲ್ಲ. ಇನ್ನೆಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಧ್ರುವ ಲೈವ್ ಕನೆಕ್ಟ್ ಆಗಿದ್ದಾರೆ ನಮ್ಮ ಜೊತೆ. ರಿಪಬ್ಲಿಕ್ ಕನ್ನಡ ಜೊತೆ ತಮ್ಮ ಅಳಲನ್ನ ಹಂಚಿಕೊಳ್ಳೋದಕ್ಕೆ ಅಲ್ಲಿ ಸಂತ್ರಸ್ತರು ಕೂಡ ಸೇರಿದ್ದಾರೆ, ಈ ವಂಚನೆಗೆ ಈಡಾದವರು ಕೂಡ ಜನ ಸೇರಿದ್ದಾರೆ. ಲೆಟ್ಸ್ ಗೋ ಟು ಧ್ರುವ, ಏನ್ ಹೇಳ್ತಾರೆ ಜನ, ಯಾವ ತರದಲ್ಲಿ ಈ ವಂಚನೆ ನಡೆದಿದೆ ಅಂತ ಅಲ್ಲಿ ಜನಗಳನ್ನ ಕೂಡ ಮಾತಾಡಿಸಿ. ಎಸ್ ಶ್ರೀಲಕ್ಷ್ಮಿ, ಇದು ಲೀಸ್ಗೆ ಹಣವನ್ನ, ಅಂದ್ರೆ ಲೀಸ್ಗೆ ಮನೆಯನ್ನ ಅಂತವರನ್ನ ಟಾರ್ಗೆಟ್ ಮಾಡಿರುವಂತ ಒಂದು ಮಹಾ ಮೋಸ. ಈ ಒಂದು ಮೋಸಕ್ಕೆ ಒಳಗಾದಂತಹ ಜನರು ಇಲ್ಲೇ ಇದ್ದಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನೀಗ CCB ಕಚೇರಿಯಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಇರ್ಬೋದು ನೋಡಿ ನೀವು, ಇವರೆಲ್ಲರೂ ಕೂಡ ಆ ಒಂದು ಮಹಾ ಮೋಸಕ್ಕೆ ಸದ್ಯ ಈಗ ಮೋಸ ಹೋಗಿದ್ದಾರೆ. ಏನು ಒಂದು ಮನೆ ಲೀಸ್ಗೆ ಪಡ್ಕೊಂಡು ನಿಮಗೆ ಲೀಸ್ ಹಣವನ್ನ ಕೊಡಿ ಅಷ್ಟೇ ಸಾಕು ಅಂತ 2-3 ವರ್ಷಕ್ಕೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಂತ ಆರೋಪಿಗಳು ಅವ್ರ ಹತ್ರ ಫಸ್ಟ್ ಲೀಸ್ ಹಣವನ್ನ ಪೂರ್ತಿ ಪಡ್ಕೊಳ್ತಾರೆ. ಆದ್ರೆ ಮನೆ ಓನರ್ ಏನಿದ್ದಾರೆ ಅವರ ಬಳಿ ಹೋಗಿ ನಾವು ರೆಂಟಿಗೆ ನಿಮ್ಮ ಮನೆಯನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ 2-3 ತಿಂಗಳು ಮನೆ ರೆಂಟ್ ಅನ್ನ ಕಟ್ಟೋರು ಆ ನಂತರ ರೆಂಟ್ ಅನ್ನ ಕಟ್ಟಲ್ಲ. ಮನೆ ಓನರ್ ಮನೆ ಬಾಗಿಲಿಗೆ ಬಂದಾಗ ಇವರಿಗೆ ಈ ಒಂದು ವಂಚನೆ ಕಹಾನಿ ಗೊತ್ತಾಗುತ್ತೆ. ಸುಮಾರು 50ಕ್ಕೂ ಹೆಚ್ಚು ಜನರಿಗೆ ಮೋಸ ಆಗಿದೆ. 6ಕ್ಕೂ ಹೆಚ್ಚು ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈಗ ಸದ್ಯ CCB ಪೊಲೀಸರು ಆರೋಪಿ ಅವರನ್ನ ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ನಾನು ಇವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಯಾವ ರೀತಿ ನಿಮಗೆ ಮೋಸ ಮಾಡಿದ್ದಾರೆ ಅಂತ? ಸರ್, ಮನೆ ಲೀಸ್ ಕೊಡ್ತೀನಿ ಅಂತ ಹೌಸ್ ಓನರ್ ಜೊತೆ ಅವ್ರಿಗೆ ರೆಂಟಲ್ ಅಗ್ರಿಮೆಂಟ್ ಆಗಿದೆ. ನಮಗೆ ಬಂದುಬಿಟ್ಟು ಲೀಸ್ ಅಗ್ರಿಮೆಂಟು. ನಾವು ಬಂದುಬಿಟ್ಟು 2 ಮನೆ ತೊಗೊಂಡಿದ್ದೀವಿ, 30 ಲಕ್ಷ ಕೊಟ್ಟಿದ್ದೀವಿ ಇವರಿಬ್ಬರ ಹೆಸರು. ಅದರಲ್ಲಿ ಇವ್ರದ್ದು ಕಂಪನಿ ಅಂದ್ಬಿಟ್ಟು ಟ್ಯಾಂಜನೇಟ್ ರಿಯಾಲಿಟಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಖಲೀಲ್ ಶರೀಫ್ ಆಮೇಲೆ ಸೈಯದ್ ಅಹಮದ್ ಹುಸೇನ್ ಇವರಿಬ್ಬರು ಬಂದರು ಮನೆಗೆ ಬಂದರು. ಇದೇ ಮನೆ ನೀವು ನೋಡಿ ನಿಮ್ಗೆ ಇಷ್ಟ ಆದರೆ ಬರ್ಬೋದು ಅಂತ ಹೇಳಿದ್ರು. ಹೌಸ್ ಓನರ್ ಅಲ್ಲೇ ಇದ್ದರು. ಸೊ ಹೌಸ್ ಓನರ್ ಹತ್ರ ಡೈರೆಕ್ಟಾಗಿ ನಾವು ನಿಮಗೆ ಇಷ್ಟು ವರ್ಷ 25 ವರ್ಷದಿಂದ ನಾವು ಲೀಸಲ್ಲಿದ್ದೀವಿ, ಸೊ ನಮ್ದೆಲ್ಲ ಡೈರೆಕ್ಟ್ ಆಗಿದೆ, ಸೊ ನೀವೇ ಡೈರೆಕ್ಟಾಗಿ ಹೌಸ್ ಓನರ್ ಇದ್ದೀರಾ, ನೀವೇ ನಮಗೆ ಕೊಡಿ ಅಂತ ಹೇಳಿದ್ವಿ. ಇಲ್ಲಮ್ಮ, ನನಗೆ ಡೈರೆಕ್ಟಾಗಿ ಕೊಡೋಕ್ಕಾಗಲ್ಲ, ಲೀಸಿಗಲ್ಲ, ನನಗೆ ಬಾಡಿಗೆ ಬೇಕು. ಅವರೇ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾರಲ್ಲ, ನೀವು ಅವ್ರ ಜೊತೆನೇ ಮಾಡಿ, ನಾವು ಅವ್ರ ಜೊತೆ ರೆಂಟಲ್ ಅಗ್ರಿಮೆಂಟ್ ಹಾಕ್ತೀವಿ, ನೀವು ಅವರಿಗೆ ಲೀಸ್ ಅಗ್ರಿಮೆಂಟ್ ಹಾಕ್ಕೊಳ್ಳಿ, ಅವ್ರು ಕೊಡ್ತೀನಿ ಅಂತ ಅವಾಗ ನೀವು ಯಾಕೆ ಇದು ಮಾಡ್ತೀರಾ ಅಂತ ಹೇಳಿದ್ರು. ಸರಿ, ಇವರು ಹೌಸ್ ಓನರೇ ಅವ್ರ ಜೊತೆ ಅಗ್ರಿಮೆಂಟ್ ಆಗಿದ್ದಾರೆ ಅಂತ ಅಂದ್ಕೊಂಡು ನಾವು ನಮ್ಗೆ ಅಗ್ರಿಮೆಂಟ್ ಆಗಿ ನಾವು ಇವ್ರಿಗೆ ಹಣ ಬ್ಯಾಂಕ್ ಮೂಲಕ ಟ್ರಾನ್ಸ್ಫರ್ ಮಾಡಿದ್ದೀನಿ ಇವ್ರ ಕಂಪನಿ ಹೆಸರಲ್ಲಿ. ಸೊ 1.5 ವರ್ಷದಿಂದ ನಮಗೆ ಏನು ಪ್ರಾಬ್ಲಮ್ ಇರಲಿಲ್ಲ, ಬಾಡಿಗೆ ಎಲ್ಲ ಕರೆಕ್ಟಾಗಿ ಕಟ್ತಿದ್ದ. ಬಟ್ ಇವಾಗ 2024 ಆಲ್ಮೋಸ್ಟ್ ಏಪ್ರಿಲಿಂದ ಸ್ವಲ್ಪ ಲೇಟಾಗಿ ಡಿಲೇ ಆಯಿತು. ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಹೌಸ್ ಓನರ್ ತುಂಬ ಪ್ರಾಬ್ಲಮ್ ಸ್ಟಾರ್ಟ್ಸ್ ಮಾಡಿದ್ರು. ಮನೆ ಲಕ್ಷ ಕೊಟ್ಟಿದ್ರು ಮೇಡಮ್?
ನಾವು 30 ಲಕ್ಷ ಕೊಟ್ಟಿದ್ದೀವಿ ಸರ್. ಸೊ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮನೆಗೆಲ್ಲ ಬರೋದು ಇವ್ರ ಥರ ನೀವು ಬಾಡಿಗೆ ಕೊಡಿ ಅಂತ ಹೌಸ್ ಓನರ್ ನಮ್ಮ ಹತ್ರ ಕೇಳ್ತಾ ಇದ್ದಾರೆ. ಸರ್ ನಿಮಗೂ ನಮಗೂ ಅಗ್ರಿಮೆಂಟ್ ಇಲ್ಲ, ನಾನು ಯಾಕೆ ನಿಮ್ಗೆ ಬಾಡಿಗೆ ಕೊಡಬೇಕು, ನಾವು ಆಲ್ರೆಡಿ 20 ಲಕ್ಷ 30 ಲಕ್ಷ ಅವ್ರಿಗೆ ಕೊಟ್ಟಿದ್ದೀವಲ್ಲ ಸೈಯದ್ ಅವರಿಗೆ, ನೀವು ಅವ್ರ ಜೊತೆ ತಾನೇ ಅಗ್ರಿಮೆಂಟ್ ಹಾಕಿರೋದು. ಸೊ ಅವ್ರನ್ನ ಕೇಳಿ ಅಂದಿದಾಗ ಅದೆಲ್ಲ ನನಗೆ ಗೊತ್ತಿಲ್ಲ, ಮನೆಯಲ್ಲಿ ನೀವು ತಾನೇ ವಾಸ ಮಾಡ್ತಾ ಇರೋದು, ನನಗೆ ಬಾಡಿಗೆ ಬರಬೇಕು, ಇಲ್ಲಾಂದರೆ ಸಾಮಾನೆಲ್ಲ ಎತ್ತು ಆಚೆ ಹಾಕ್ತೀನಿ ಅಂತೆಲ್ಲ ನಮಗೆ ಈ ಥರ ಒಂಥರ ಭಯ ಈ ಥರ ಮಾಡಿದ್ರು. ಆಮೇಲೆ ನನಗೆ ಅವನು OLX ಅಲ್ಲಿ ಸಿಕ್ಕಿದ್ದು. ನನಗೆ ನಾನು ಮನೆ ಹುಡುಕ್ತಾ ಇದ್ದೆ, ನಾನು OLX ಅಲ್ಲಿ ಸಿಕ್ಕಿದ್ನವನು ನನಗೆ. ಇದೇ ಅಕ್ಕ ಮನೆ ತೋರಿಸ್ತೀನಿ ಬನ್ನಿರಿ ಅಂತ ಕರ್ಕೊಂಡು ಹೋಗ್ನು. ಓನರ್ ಅವ್ನಿಗೆ ಏನು ಹೇಳಿದ್ದಾನೆ, ಇವಳು ನನ್ನ ತಂಗಿ ಅಂತ ಹೇಳಿದ್ದಾನೆ. ನನಗೇನೇನು ಹೇಳಿದ್ದಾನೆ, ನಾನು ಅವನ ಅಣ್ಣ ಅಂತ ಹೇಳಿದ್ದಾನೆ. ನನಗೆ 8.5 ಲಕ್ಷ ತೊಗೊಂಡಿದ್ದಾನೆ ನನ್ನ ಹತ್ರ. 5.5 ಲಕ್ಷ ತೊಗೊಂಡು ಹೋಗಿದ್ದಾನೆ. 1.5 ಲಕ್ಷ ಓನರ್ ಅವ್ರನ್ನ ಕೊಟ್ಟಿದ್ದಾನೆ. ಇನ್ನು 2.5 ಲಕ್ಷದ್ದು ಅಗ್ರಿಮೆಂಟ್ ಮಾಡಿ ಕೊಟ್ಟಿಲ್ಲ ನನಗೆ. ಕಂಪ್ನಿಯಿಂದ ಮಾಡಿ ಕೊಡ್ತಾನೆ ಅಂತ ಹೇಳಿದ್ದು ನನಗೆ. ಅವನು ಕೊಟ್ಟಿಲ್ಲ ನನಗೆ. ಅವನು ನನ್ನ ಹತ್ರ ಕಾಸು. ರೈಟ್, ಥ್ಯಾಂಕ್ ಯು ಧ್ರುವ. ಸುದ್ದಿ ನೋಡೋಣ ವೀಕ್ಷಕರೇ. ಬೆಂಗಳೂರಿನಲ್ಲಿ ಮನೆ ಲೀಸ್ಗೆ ಪಡೆಯೋಕ್ಕೂ ಮುನ್ನ ಎಚ್ಚರ. ಯಾಕಂದ್ರೆ ಲೀಸ್ಗೆ ಕೊಡಿಸ್ತೀವಿ ಅಂತ ಹೇಳಿ 50ಕ್ಕೂ ಹೆಚ್ಚು ಕುಟುಂಬಗಳಿಗೆ ದೋಖಾ ಎಸಗಿರ್ತಕ್ಕಂಥ ಮಾಹಿತಿ ಬೆಳಕಿಗೆ ಬಂದಿದೆ. ಒಂದು ಕಂಪ್ನಿ, ಖಾಸಗಿ ಕಂಪ್ನಿನ ಮಾಡಿಕೊಂಡು ವೆಬ್ಸೈಟ್ ಮುಖಾಂತರ, ಬ್ರೋಕರ್ ಕಂಪ್ನಿನ ಮಾಡಿಕೊಂಡು ವೆಬ್ಸೈಟ್ ಮುಖಾಂತರ ಜನರಿಗೆ ಟೋಪಿ ಹಾಕಿರ್ತಕ್ಕಂಥದ್ದು. ಮನೆ ಲೀಸ್ಗೆ ಪಡಿತಾ ಇದ್ರೆ ನೀವೇನಾದರೂ ಬಹಳ ಎಚ್ಚರಿಕೆ ಇರಬೇಕು. ನಾನೇ ಮಾಲೀಕ ಅಂತ ಹೇಳ್ಕೊಂಡು ಡಾಕ್ಯುಮೆಂಟ್ಸನ್ನು ಕೊಟ್ಟು ಮೋಸನು ಮಾಡೋ ಅಂಥ ಜನ ಸಾಕಷ್ಟು ಜನ ಇದ್ದಾರೆ. ಅದರಲ್ಲೂ ಈ ಆ್ಯಪ್ನಲ್ಲಿ ಬಂದಿದ್ದಂತಹ ಬ್ರೋಕರ್ ಕಂಪನಿಯೊಂದು ಅಂಥದ್ದೊಂದು ಕೆಲಸ ಮಾಡಿರುವಂಥ ಘಟನೆ ಬೆಳಕಿಗೆ ಬಂದಿದೆ. ಅಮಾಯಕರ ಬಳಿ ಕೋಟಿ ಲೂಟಿ, ಅಂದರೆ ಅಷ್ಟು ಜನರ ಹತ್ರ ಒಂದು 50 ಜನಕ್ಕೆ ಮೋಸ ಮಾಡಿರುವಂಥದ್ದು ಕೇಳಿ ಬರ್ತಾ ಇದೆ. ಮನೆ ಚೆನ್ನಾಗಿದೆ ಅಂತ ಲಕ್ಷ ಕೊಟ್ಟು ಲೀಸ್ಗೆ ಕೊಟ್ಟವರಿಗೆ ಪಂಗನಾಮ. ಟ್ಯಾಂಜಿನೇಟ್ ರಿಯಾಲಿಟಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪನಿ. ಈ ಕಂಪನಿ ಹೆಸರು ಸೈಯದ್ ಅಹಮದ್ ಹುಸೇನ್ ಖಲೀಲ್ ಅಹಮದ್ ಅನ್ನುವಂಥ ವ್ಯಕ್ತಿಗಳು. ಇವ್ರ ವಿರುದ್ಧ ಇದೀಗ FIR ಆಗಿದೆ. ವಂಚಕರ ವಿರುದ್ಧ 6ಕ್ಕೂ ಹೆಚ್ಚು ಠಾಣೆಗಳಲ್ಲಿ FIR ದಾಖಲಾಗಿದೆ. ರಾಮಮೂರ್ತಿ ನಗರ, RT ನಗರ, ದೇವನಹಳ್ಳಿ, ರಾಜಾನುಕುಂಟೆ, ಸಂಪಗೆಹಳ್ಳಿ, ಕೊತ್ತನೂರು ಠಾಣೆಗಳಲ್ಲಿ FIR ದಾಖಲಾಗಿದೆ. ಇವ್ರದ್ದೇ ಮನೆ ಅನ್ನೋ ಹಾಗೆ ಮನೆ ಡಾಕ್ಯುಮೆಂಟ್ನೆಲ್ಲ ಇಟ್ಕೊಂಡು ಇವರು ಲೀಸ್ಗೆ ಕೊಡ್ತಾ ಇದ್ದೀವಿ ಅಥವಾ ಲೀಸ್ಗೆ ತಗೊಳ್ತಾ ಇದ್ದೀವಿ ಅಂತ ಇಬ್ಬರಿಗೂ ಮೋಸ ಮಾಡಿರ್ತಕ್ಕಂಥದ್ದು. ಮನೆ ಓನರ್ಗಳಿಗೂ ಮೋಸ, ಅಲ್ಲಿ ಬಾಡಿಗೆಗೆ ಬಂದವರಿಗೂ ಮೋಸ. ಪರಮೇಶ್ವರನ್ ಅಂತ. ಓಕೆ, ಯಾವ ತರ ಚೀಟಿಂಗ್ ಮಾಡಿದ್ದಾರೆ ಸರ್? ಸರ್ ಅವರು ನಮ್ಮ ಮನೆಗೆ ಬಂದ್ಬಿಟ್ಟು ನಾವು ಮನೆ ಲೀಸ್ಗೆ ಕೊಡ್ತಾ ಇದ್ದೀವಿ, ನಾವು ಈ ಥರ ನೋ ಬ್ರೋಕರ್ ಆ್ಯಪ್ನಲ್ಲಿ ನಾವು ಮನೆಗಳು ಹುಡುಕ್ತಾ ಇದ್ದೀವಿ, ನಮಗೆ ಮನೆ ಬೇಕು ಅಂದ್ಬಿಟ್ಟು. ಆವಾಗ ಬಂದುಬಿಟ್ಟು ನಮ್ಮ ಹತ್ರ ಮನೆಗಳು ಇದೆ, ನಾವು ಲೀಸ್ಗೆ ಕೊಡ್ತೀವಿ ಅಂದ್ಬಿಟ್ಟು. ನೀವು ಹೆಂಗೆ ಕೊಡ್ತೀರಾ, ನಿಮ್ಮ ಮನೇನ ಸ್ವಂತ ಮನೇನ ಅಂತ ಕೇಳಿದ್ರೆ ನಮ್ದಲ್ಲ, ನಮಗೂ ಓನರ್ಸ್ಗೂ ಅಗ್ರಿಮೆಂಟ್ ಇದೆ, ಎಲ್ಲ ಅಗ್ರಿಮೆಂಟ್ ಎಲ್ಲ ತೋರಿಸ್ಬಿಟ್ಟು ನಮ್ಮ ಹತ್ರ ಲೀಸ್ ತಗೊಂಡು ಅವ್ರಿಗೆ ನಾವು ಬಾಡಿಗೆ ಕೊಡ್ತೀವಿ. ನಮ್ಮದು ಕಂಪನಿ ದೊಡ್ಡ ಕಂಪನಿ, ನಾವು ತುಂಬ ವರ್ಷದಿಂದ ನಡೆಸ್ತಾ ಇರೋದು, ತುಂಬ ಮನೆಗಳು